ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಕೀರ್ತಿ. ಇವತ್ತಿನ ಸ್ಪೆಷಲ್ ಏನಂದ್ರೆ ಗೊಂಜಾಳ ಕಾಳು ಚೋಡ ಅಂತ ನೀವು ಏನು ಅಂತೀರಾ ಅನ್ಕೋತಿರಬಹುದು. ಏನು ಹೇಳತ್ತಾರ ಅಂಥೇಳಿ ನೋಡಿ. ಸಿಹಿ ಜೋಳ ಸಿಗ್ತಾವಲ್ಲ, ಅದ್ರದ ಚೋಡ ಮಾಡೋದ ಹೆಂಗಂತ ನಿಮ್ಗೆ ತೋರಿಸ್ಕೊಡ್ತೀನಿ ಬರ್ರಿ. ಟೀ ಜೊತೆ ಸಾಯಂಕಾಲ ಇದನ್ನು ಮಾಡ್ಕೋತೀನಿ ರೀ ಫ್ರೆಂಡ್ಸ. ಇದು ಕಾಯಿಪಲ್ಯ ಬಜಾರ್ ಒಳಗೆ ಸಿಗ್ತಾವು. ಇದನ್ನು ಒಮ್ಮೆ ಟ್ರೈ ಮಾಡಿ. ತುಂಬಾ ಟೇಸ್ಟಿ, ತುಂಬಾ ರುಚಿಯಾಗಿರ್ತೈತಿ ಫ್ರೆಂಡ್ಸ. ನೋಡಿ ಫ್ರೆಂಡ್ಸ್, ನಾನು ಒಂದು 3-4 ಸಿಹಿ ಜೋಳ ತೊಗೊಂಡು ಅದನ್ನೆಲ್ಲ ಕಾಳುಗಳನ್ನು ಸುಲ್ಕೊಂಡು ಇಟ್ಕೊಂಡಿದ್ದೀನಿ. ಸಿಹಿ ಜೋಳ ಅಂದ್ರೆ ಅನ್ಬೋದು, ಗೊಂಜಾಳ ತೆನೆ ಆದರೂ ಅನ್ಬೋದು. ಈ ಗೊಂಜಾಳ ತೆನೆಯನ್ನು ಕಾಳು ಮಾಡ್ಕೊಂಡ ಒಂದು ಬಾಣಲಿ ಒಳಗೆ ಎಣ್ಣೆ ಹಾಕೊಂಡ ಇದನ್ನು ಸ್ವಲ್ಪನೇ ಎಣ್ಣೆ ಹಾಕೊಂಡ ಇದನ್ನು ತಿರುವಾಡ್ಕೋತ ಫ್ರೈ ಮಾಡ್ಕೊಂಡ ಹುರ್ಕೊಳ್ಳೋನು ಬನ್ನಿ ಫ್ರೆಂಡ್ಸ. ಇದನ್ನು ನಿಧಾನಕ್ಕೆ ಉರಿ ಏನು ಜಾಸ್ತಿ ಜೋರು ಹಿಡಿದ್ಬೇಡ, ಮೀಡಿಯಮ್ ಫ್ಲೇಮ್ ಇಟ್ಟ ಇದನ್ನು ಹುರ್ಕೊಳ್ಳೋಣ ಬನ್ನಿ. ಇದು ಟೀ ಜೊತೆ ಸಾಯಂಕಾಲ ಮಾಡ್ಕೊಂಡು ತಿನ್ನಿರಿ ಫ್ರೆಂಡ್ಸ. ಭಾಳ ಅಂದ್ರೆ ಭಾಳ ಚಲೋ ಹತ್ತೈತಿ, ತುಂಬಾ ರುಚಿಯಾಗಿ ಬರ್ತೈತಿ. ನಾವು ಇದನ್ನು ಯಾವಾಗಲೂ ನಮ್ಮ ಹೊಲದಾಗ ಹಾಕಿದ್ರೆ, ಇಲ್ಲಿಕ ಯಾರಾದರೂ ಸಂಬಂಧಿಕರು ಕೊಟ್ರೆ ಇದನ್ನು ನಾವು ಮಾಡ್ಕೊಂಡು ತಿನ್ನೋದ ಮೊದಲ ಇದನ್ನು. ಮತ್ತು ಆದರೆ ಇದನ್ನು ಒಂದು ಸ್ವಲ್ಪ ದೊಡ್ಡ ಪಾತ್ರೆ ಒಳಗೆ ನೀರು ಹಾಕಿ ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕಿ ಈ ತೆನೆಗಳನ್ನು ಮುರಿದ ಕುದಿಸಿ ತಿನ್ನೋದ್ರಿಂದನೂ ಆರೋಗ್ಯಕ್ಕೆ ಒಳ್ಳೆಯದು. ಮತ್ತು ಈ ಥರ ನಾನು ಗೊಂಜಾಳ ಕಾಳುಗಳನ್ನು ಹುರಿದ ಸೈಡೇ ಇಟ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ನಾನು 4 ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಶೇಂಗಾ ಕಾಳನ್ನು ಸ್ವಲ್ಪ ಹುರಿದ ಬಳಕೆ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ. ಶೇಂಗಾ ಕಾಳು ಹುರಿದ್ರಿಂದ ಅಂದರೆ ಇಲ್ಲಿ ಎಣ್ಣೆ ಒಳಗೆ ಫ್ರೈ ಆಗಂಗಿಲ್ಲ ಅಂಥೇಳಿ ಆಗ್ತೈತಿ. ಆದರೆ ಮೊದಲು ಆಲ್ರೆಡಿ ಮಾಡ್ಕೊಂಡ್ರೆ ಭೀ ಚಲೋ ಆಗ್ತೈತಿ ಅಂಥೇಳಿ. ಮತ್ತು ಫ್ರೆಂಡ್ಸ ಇಲ್ಲಿ ಒಂದು ಬಾಣಲಿ ಒಳಗೆ ಎಣ್ಣೆ ಹಾಕ್ಕೊಂಡ ಜೀರಿಗೆ ಸಾಸಿವೆ ಹಾಕ್ಕೊಂಡೀನಿ ಫ್ರೆಂಡ್ಸ. ಜೀರಿಗೆ ಸಾಸಿವೆ ಹಾಕೊಂಡ 4 ಉಳ್ಳಾಗಡ್ಡಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊಂಡ ಇದನ್ನು ಬರೋದನ್ನು ಫ್ರೈ ಮಾಡ್ಕೊತೀನಿ. ಫ್ರೈ ಮಾಡ್ಕೊಂಡಾದ ತಕ್ಷಣ ಹುರಿದಿರುವ ಶೇಂಗಾ ಕಾಳನ್ನು ಪಳಕ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಇದ್ರ ಜೊತೆ ಸೇರಿಸ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡ್ಕೊರಿ. ನಿಮ್ಮ ಹತ್ತಿರ ಕರಿಬೇವು ಸೊಪ್ಪಿದ್ರೆ ಕರಿಬೇವನ್ನು ಹಾಕೋರಿ. ನನ್ನ ಹತ್ತಿರ ಕರಿಬೇವು ಖಾಲಿ ಆಗಿತ್ತು, ಕರಿಬೇವನ್ನು ಹಾಕೊಂಡಿಲ್ಲ. ಕರಿಬೇವು ಇದ್ರೆ ಭೀ ಚೆನ್ನಾಗಿ ಇರ್ತೈತಿ ಫ್ರೆಂಡ್ಸ. ಎಷ್ಟೋ ಜನ ನನ್ನ ವಿಡಿಯೋನ ನೋಡ್ತಾ ಇಲ್ಲ, ಪ್ಲೀಸ್ ನನ್ನ ವಿಡಿಯೋ ನೋಡಿ ಫ್ರೆಂಡ್ಸ, ಸಪೋರ್ಟ್ ಮಾಡಿರಿ ಫ್ರೆಂಡ್ಸ. ಮತ್ತು ನಾನಿಲ್ಲಿ ಗೊಂಜಾಳ ಕಾಳನ್ನು ಹುರಿದು ಇಟ್ಕೊಂಡಿರ್ತೀವಲ್ಲ ಅದನ್ನು ಇದಕ್ಕೆ ಹಾಕೊಂಡ ಇದನ್ನು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೋತಾ ಇದ್ದೀವಿ. ಇವಾಗ ಇದಕ್ಕೆ ಮೊದಲಿಗೆ ಒಂದು ಸ್ವಲ್ಪ ಅಚ್ಚ ಖಾರದ ಪುಡಿಯನ್ನು ಹಾಕೋರಿ ಫ್ರೆಂಡ್ಸ. ನಿಮ್ಗೆ ಖಾರಕ್ಕೆ ಅನುಗುಣವಾಗಿ ನಿಮ್ಗೆ ಖಾರ ಎಷ್ಟು ಹತ್ತೈತಿ ಅಷ್ಟರ ಮೇಲೆ ನೀವು ಖಾರನ ಹಾಕೋರಿ. ನಾನು 1 ಸ್ಪೂನ ಖಾರವನ್ನು ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಖಾರ ಹಾಕೋರಿ. ಇಲ್ಲಿ ಅಚ್ಚ ಖಾರದ ಪುಡಿ ಇರ್ತೈತಿ ಅದನ್ನಾದ್ರೂ ಹಾಕೋರಿ. ಆಮೇಲೆ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಸ್ವೀಟ್ ಇರಲಿ ಅಂಥೇಳಿ ಸಕ್ಕರೆಯನ್ನು ಹಾಕೋತಾ ಇದ್ದೀನಿ. ಮತ್ತು ಇದಕ್ಕೆ ನೀರದು ಏನು ಹಾಕೋದು ಬೇಡ ಫ್ರೆಂಡ್ಸ. ಯಾಕೆ ನೀರು ಹಾಕೊಂಡ್ರೆ ಇದು ಟೇಸ್ಟ್ ಬೇರೆ ಬರ್ತೈತಿ. ಅದಕ್ಕೆ ಇದನ್ನು ಬರೀ ಸುಮ್ಮನೆ ಚೋಡ ಅಂತ ಹೇಳ್ತಾ ಇದ್ದೀನಿ, ಗೊಂಜಾಳ ತೆನೆ ಚೋಡ ಅಂತ ಹೇಳ್ತಾ ಇದ್ದೀನಿ. ಮತ್ತು ಆಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ ತೆಗೆದ್ರೆ ರುಚಿಯಾದ ಗೊಂಜಾಳ ಕಾಳು ಚೋಡ, ಸ್ವೀಟ್ ಕಾರ್ನ್ ಚೋಡ ರೆಡಿ ಆಗೈತಿ ನೋಡಿ ಫ್ರೆಂಡ್ಸ. ಮೇಲೆ ಕೊತ್ತಂಬರಿ ಸ್ವಲ್ಪ ಉದುರಿಸಿ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಇದ್ರ ಜೊತೆ ಸೇರಿಸ್ಕೊಂಡು ತಿನ್ನಾಕತ್ರೆ ಇದ್ರ ಮಜಾನೇ ಬೇರೆ. ನೋಡಿದ್ರಲ್ಲ ಫ್ರೆಂಡ್ಸ ಹೆಂಗಿತ್ತು ಅಂತ ಹೇಳಿ ಗೊಂಜಾಳ ಕಾಳು ಚೋಡ. ಇಲ್ಲಿವರೆಗೂ ನನ್ನ ವಿಡಿಯೋ ನೋಡೋದಕ್ಕಾಗಿ ತುಂಬಾ ಧನ್ಯವಾದಗಳು. ಹಂಗೆ ಹೊಸ ರೆಸಿಪಿ ಜೊತೆ ಮತ್ತೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.